ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಟಾಪ್ 10 ಹೆಡ್ಲೈನ್ಸ್ಗಳನ್ನು ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಫೆಬ್ರವರಿಯಲ್ಲೇ ಬಿರು ಬೇಸಿಗೆ ಅನುಭವ, 33.2 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲು. ರಾಯಚೂರು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಶಾಸಕ ಮಕ್ಕಳ ವಿವಾಹ, ಪ್ರಶಂಸೆಗಳ ಮಹಾಪುರ. ಹೊಸ ಎಕ್ಸ್‌ಪ್ರೆಸ್ ವೇ, ಇನ್ನು ಮುಂದೆ ಬೆಂಗಳೂರು ಮಂಗಳೂರು ಪ್ರಯಾಣದ ಅವಧಿ 7-8 ಗಂಟೆ ಕಡಿಮೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಕಸರತ್ತು, ಎದುರಾಳಿಗಳಿಗೆ ಡಿಕೆಶಿ ಚೆಕ್ಮೇಟ್. ಪಾಕ್ ವಿರುದ್ಧ ಭಾರತಕ್ಕೆ ಅಮೋಘ ಜಯ, ಸಿದ್ದು, ಡಿಕೆಶಿ, ಅಮಿತ್ ಶಾ ಸೇರಿದಂತೆ ಗಣ್ಯರಿಂದ ಅಭಿಮಾನಿಗಳ ಮಹಾಪುರ. ಸರ್ಕಾರಿ ಶಾಲೆ ಉಳಿವಿಗೆ ಯತ್ನ, 1ನೇ ತರಗತಿಗೆ ದಾಖಲಾದರೆ 1,000 ರು ಠೇವಣಿ, ಮಾದರಿಯಾಯಿತು ಮುಖ್ಯೋಪಾಧ್ಯಾಯರ ನಡೆ. ಬಾಂಬ್ ಬೆದರಿಕೆ, ದಿಢೀರನೆ ಮಾರ್ಗ ಬದಲಾಯಿಸಿದ ನವದೆಹಲಿ ವಿಮಾನ, ರೋಮ್ನಲ್ಲಿ ತುರ್ತು ಲ್ಯಾಂಡಿಂಗ್. ಅಮೆರಿಕದಿಂದ ಗಡೀಪಾರು, ಪನಾಮದಿಂದ ನವದೆಹಲಿಗೆ ಬಂದಿಳಿದ 12 ಭಾರತೀಯರು. ಜಾತಿ ಹೆಸರಲ್ಲಿ ಒಡೆದಾಡುವವರ ಮಧ್ಯೆ ನಾವು ಹಿಂದೂಗಳನ್ನು ಒಗ್ಗೂಡಿಸಬೇಕು, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್. ನಟ ಅಜಿತ್ ಕುಮಾರ್ ಒಂದೇ ತಿಂಗಳಿನಲ್ಲಿ 2ನೇ ಬಾರಿಗೆ ಬಹುದೊಡ್ಡ ಅಪಘಾತ, ಕಾರು ಚಿಂದಿ ವಿಡಿಯೋ ವೈರಲ್. ಇದಾಗಿತ್ತು ಈ ಕ್ಷಣದ ಟಾಪ್ 10 ಹೆಡ್ಲೈನ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.